ನಮಸ್ತೆ ಸ್ನೇಹಿತರೆ, ನೀವು ನೋಡಿರಬಹುದು ಮೊದಲಿನ ಕಾಲದಲ್ಲಿ ಜನರು ಯಾವಾಗಲೂ ತಮ್ಮ ಸಂಬಂಧಿಕರು ಅಥವಾ ಗೆಳೆಯರ ಮನೆಗೆ ಹೋಗುವಾಗ ಏನನ್ನಾದರೂ ತೆಗೆದುಕೊಂಡೇ ಹೋಗುತ್ತಿದ್ದರು. ಭಾರತೀಯ ಸಂಸ್ಕೃತಿಯ ಕೆಲವು ಸಂಪ್ರದಾಯಗಳು ಹೀಗೆ ಸುಮ್ಮನೆ ಆಚರಣೆಗೆ ಬಂದಿಲ್ಲ. ಇವುಗಳ ಹಿಂದೆ ಆಳವಾದ ರಹಸ್ಯ ಅಡಗಿರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ, ಯಾವ ಜಾಗಕ್ಕೆ ಹೋಗುವ ಮೊದಲು ಒಬ್ಬ ವ್ಯಕ್ತಿಯು ಖಾಲಿ ಕೈಯಲ್ಲಿ ಹೋಗಬಾರದು ಎಂದು. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮೊದಲನೇದಾಗಿ, ದೇವಸ್ಥಾನ ಅಥವಾ ಪೂಜೆಗೆ ಹೋಗುವಾಗ ಎಂದಿಗೂ ಕೂಡ ಖಾಲಿ ಕೈಯಲ್ಲಿ ಹೋಗಬಾರದು. ದೇವಸ್ಥಾನಕ್ಕೆ ಹೋಗುವಾಗ ಏನಾದರೂ ತೆಗೆದುಕೊಂಡೇ ಹೋಗಬೇಕು. ಉದಾಹರಣೆಗೆ ಹೂವು, ಹಣ್ಣುಗಳು ಇತ್ಯಾದಿ. ಮಾನ್ಯತೆಯ ಪ್ರಕಾರ ಒಬ್ಬ ವ್ಯಕ್ತಿ ಏನನ್ನು ತೆಗೆದುಕೊಂಡು ಭಗವಂತನ ಹತ್ತಿರ ಹೋಗುತ್ತಾನೆ, ಭಗವಂತ ಅದರ ಎಷ್ಟೋ ಪಟ್ಟು ಹೆಚ್ಚನ್ನು ಮರಳಿ ಕೊಡುತ್ತಾನೆ. 2. ಹಾಗೆ ಯಾರನ್ನಾದರೂ ಮನೆಯಲ್ಲಿ ಸತ್ಯನಾರಾಯಣ ಕಥೆ ಅಥವಾ ಪೂಜೆ ಇದ್ದರೆ ಖಂಡಿತ ಬರೀ ಕೈಯಲ್ಲಿ ಹೋಗದಿರಿ. ಯಾಕೆಂದರೆ ಬರೀ ಕೈಯಲ್ಲಿ ಹೋದರೆ ಬರೀ ಕೈಯಲ್ಲೇ ಮರಳುತ್ತೀರಿ. 3ನೇದಾಗಿ, ಗುರುವಿನ ಹತ್ತಿರ ಹೋಗುವಾಗ ಈ ಬ್ರಹ್ಮಾಂಡದಲ್ಲಿ ಗುರುವಿನ ಸ್ಥಾನ ಎಲ್ಲದಕ್ಕಿಂತ ಮೇಲಿನದ್ದು ಎಂದು ಹೇಳಲಾಗಿದೆ. ಗುರು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಾರ್ಗದರ್ಶಕ ಮತ್ತು ಪಥಪ್ರದರ್ಶಕನಾಗಿರುತ್ತಾನೆ. ಅಂದರೆ ಜೀವನದಲ್ಲಿ ಸರಿಯಾದ ದಾರಿ ತೋರಿಸುವವನಾಗಿರುತ್ತಾನೆ. ಹಾಗಾಗಿ ಗುರುವಿಗೆ ಶ್ರದ್ಧೆ ಮತ್ತು ಗೌರವದ ಪ್ರತೀಕವಾಗಿ ಏನಾದರೂ ಉಪಹಾರವನ್ನು ತೆಗೆದುಕೊಂಡು ಹೋಗಿ. ಇದೇ ಕಾರಣದಿಂದಾಗಿಯೇ ನೂರಾರು ವರ್ಷಗಳಿಂದ ಗುರುದಕ್ಷಿಣೆಯ ಪರಂಪರೆ ನಮ್ಮ ಸಂಪ್ರದಾಯದ ಮುಖ್ಯವಾದ ಭಾಗವಾಗಿದೆ. 4ನೇದು, ಪುತ್ರಿ ಅಥವಾ ಸಹೋದರಿಯ ಮನೆಗೆ ಹೋಗುವಾಗ ಎಂದಿಗೂ ಖಾಲಿ ಕೈಯಲ್ಲಿ ಹೋಗಬಾರದು. ಚಿಕ್ಕದಾದರೂ ಸರಿಯೇ ಏನಾದರೂ ಒಂದನ್ನು ತೆಗೆದುಕೊಂಡೇ ಹೋಗಿ. ಯಾಕೆಂದರೆ ಹೊಸ ಫಸಲು ಬಂದಾಗ ಮಗಳ ಮನೆಗೆ ಮೂಟೆಗಟ್ಟಲೆ ಧಾನ್ಯಗಳನ್ನು ಕಳುಹಿಸುವ ದೇಶದ ನಿವಾಸಿಯಾಗಿದ್ದೇವೆ. ಹಾಗಾಗಿ ಮೂಟೆಗಟ್ಟಲೆ ಅಲ್ಲದಿದ್ದರೂ ಸ್ವಲ್ಪವಾದರೂ ತೆಗೆದುಕೊಂಡು ಹೋಗಿ. ಮಗಳ ಅಥವಾ ಸಹೋದರಿಯ ಆರೈಕೆಯಿಂದ ತವರಲ್ಲಿ ಸದಾ ಸುಖ ಸಮೃದ್ಧಿ ಇರುತ್ತದೆ. 5ನೇದಾಗಿ, ಮಿತ್ರನ ಮನೆಗೆ ಹೋಗುವಾಗ, ಗೆಳೆಯನ ಮನೆಗೆ ಹೋಗುವಾಗ ಎಂದಿಗೂ ಕೂಡ ಖಾಲಿ ಕೈಯಲ್ಲಿ ಹೋಗಬಾರದೆಂದು ಹೇಳಲಾಗಿದೆ. ಶ್ರೀಕೃಷ್ಣ ಮತ್ತು ಸುಧಾಮನ ಉದಾಹರಣೆ ನಿಮಗೆಲ್ಲರಿಗೂ ತಿಳಿದಿರುವಂಥದ್ದೇ. ಹಾಗೆ ಮಿತ್ರನ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಮರಳುವ ಸಮಯದಲ್ಲಿ ಮಕ್ಕಳ ಕೈಯಲ್ಲಿ ಒಂದು 10-20 ರೂಪಾಯಿಯನ್ನು ಖಂಡಿತ ಕೊಡಿ. ಇದು ನಿಮ್ಮ ಮತ್ತು ನಿಮ್ಮ ಮಿತ್ರನ ಸ್ನೇಹಕ್ಕೆ ಕೊಡುವ ಬೆಲೆಯಾಗಿರುತ್ತದೆ. 6, ಯಾವುದೇ ಕಾರ್ಯಕ್ರಮ ಅಥವಾ ವಿವಾಹ ಸಮಾರಂಭಕ್ಕೆ ಹೋಗುವಾಗ ನಿಮ್ಮ ಶಕ್ತಿಗನುಸಾರವಾಗಿ ಏನಾದರೂ ಒಂದನ್ನು ತೆಗೆದುಕೊಂಡು ಹೋಗುವುದು ಉತ್ತಮ. ಯಾಕೆಂದರೆ ಶೋಕದ ಮನೆಗೆ ಹೋಗುವಾಗಲೂ ಕೂಡ ಏನಾದರೂ ತೆಗೆದುಕೊಂಡೇ ಹೋಗುತ್ತಾರೆ. ಇನ್ನು ಹಾಗಿರುವಾಗ ಶುಭ ಕಾರ್ಯಕ್ಕೆ ಹೋಗುವಾಗ ಏನನ್ನಾದರೂ ತೆಗೆದುಕೊಂಡು ಹೋಗುವುದು ಉತ್ತಮವಾಗಿರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.